ಎಲ್ಲ ದೋಸ್ತರಿಗೆ ನಮಸ್ಕಾರ. ಈ ವಿಡಿಯೋದೊಳಗೆ ಏನು ಹೇಳಕತ್ತೀನಂದ್ರ ಸ್ಪೆಷಲಿ ನಮ್ಮ ರೈತರಿಗೆ ಹಳ್ಳಿ ಸೈಡಿನ ಗಾಡಿಗಳು ಹೆಂಗೆ ನಡೀತಾವಪ್ಪ ಅಂದ್ರೆ ರೈತರ ಕೆಲಸ ಅಂದ್ರನ ಭಾಳ ರಫ್ ಆ್ಯಂಡ್ ಟಫ್ ಯೂಸ್ ಅಂತ ಹೇಳ್ತಾರೆ ಎಲ್ಲರೂ. ಅದೇ ಪ್ರಕಾರ ಅದು ಖರೇನೂ ಐತಿ. ಯಾಕಂದ್ರೆ ರೈತರು ಹೊಲ್ದಾಗ ಕೆಲಸ ನಡ್ಯಾಕತ್ತಂದ್ರೆ ತಮ್ಮ ಬೈಕ್ಗಳ ಮೇಲೆ ವಿಚಾರ ಇರಂಗಿಲ್ಲ. ಸಿಕ್ಕಂಗ ಮ್ಯಾಲೆ ಲೋಡ್ ಹಾಕೋದು ಪ್ಲಸ್ ಹಳ್ಳಿ ಕಡೆಗೆ ರಸ್ತೆಗಳ್ನು ಸುದ್ದ ಇರಂಗಿಲ್ಲ. ಮತ್ತು ಲೋಡ್ ಹಾಕಬೇಕಂತ ಪರಿಸ್ಥಿತಿ ಇರ್ತದೆ. ಯಾಕಂದ್ರೆ ರೈತರಿಗೆ ಏನಾಟ ದೊಡ್ಡದು ಗಾಡಿ ಗಿಡಿ ತೊಗೊಂಡು ಹೋಗಿ ಬರಂಕ ಅವ್ರ ಹತ್ತಕ್ಕೂ ಅನುಕೂಲ ಇರಂಗಿಲ್ಲ. ಅನುಕೂಲ ಇದ್ರೂ ಆ ರಸ್ತೆಗಳ ಮೇಲೆ ನಡೆಯಂಗಿಲ್ಲ ಅಂತ ಗಾಡಿಗಳು. ಹಿಂಗಾಗಿ ಬೈಕ್ಗಳ ಮೇಲೆ ನಡೆಸ್ತಿರ್ತಾರೆ ಎಲ್ಲರೂ. ತಮ್ಮ ಏನಿದ್ದು 1 ಕ್ವಿಂಟಲ 2 ಕ್ವಿಂಟಲ ಈ ಗೊಬ್ಬರ ಆಯಿತು, ಲೇಬರ್ಗಳಾಯ್ತು, ಅಂಥವು ಇಂಥವು ಎಲ್ಲನೂ ಅದ್ರ ಮೇಲೆ ಒಯ್ತಿರ್ತಾರೆ. ಹಿಂಗಾಗಿ ಗಾಡಿಗಳು ಏನಾಗ್ತಾವೆ ಭಾಳ ಜಲ್ದಿ ಕೆಲ್ಸಕ್ಕೆ ಬರ್ತಾವೆ. ಕೆಲ್ಸಕ್ಕೆ ಬಂದಾವಂದ್ರೆ ಗಾಡಿಗಳು ರಸ್ತೆ ಹ್ಯಾಂಗಾರ ಇರ್ಲಿ ಅದಕ್ಕೇನು ಸಂಬಂಧ ಇಲ್ಲ. ಆದ್ರೆ ಗಾಡಿ ಹೊಡ್ಯೋದನ್ನು ನಮ್ಮ ಮೇಲೆ ಇರ್ತೈತಿ ಒಂದು ಪದ್ಧತಿ. ಗಾಡಿ ಈ ಸದ್ದ ಪ್ಲೇನ್ ರೋಡ್ ಅಂತ ಬರ್ತದ, ಕಚ್ಚಾ ರೋಡ್ ಬರ್ತದ, ಡಿಬ್ಬಿ ತಗ್ಗು ಬರ್ತಾವ, ಇಲ್ಲ ಮಣ್ಣಿನ ಹೊಲ್ದಾಗ ಪ್ರದೇಶ ಬರ್ತದ. ಗಾಡಿ ನಾವು ಹ್ಯಾಂಗೆ ಹೊಡಿಬೇಕಪ್ಪ ಅಂದ್ರೆ ಎಲ್ಲರೇ ನಮಗೆ ಈ ಸದ್ದ ಭಾಳ ಗಾಡಿ ಲೋಡ್ ತಿನ್ನಾಕತ್ತು. ಲೋಡ್ ಅಂದ್ರೆ ಹೆಂಗ ಗಾಡಿ ಒಮ್ಮೆ ಸ್ಲೋ ಆಗಿ ಬಂದು ಬೀಳೋ ಪೊಸಿಷನ್ ಬರ್ತದೆ ಗಾಡಿದು. ಅಂಥ ಟೈಮ್ನಾಗ ನಾವು ಏನು ಮಾಡ್ತೀವಿ, ಹಾಫ್ ಕ್ಲಚ್ ಹಿಡಿದು ಗಾಡಿ ಹೊಡಿತೀವಿ. ಅದು ಒಟ್ಟ ಮಾಡಕ್ಕೆ ಹೋಗ್ಬೇಡ. ನಾವು ತಪ್ಪದ ಮೇನ್ ಅಲ್ಲಿ ತಪ್ಪಿ ನಾವು ಹಾಫ್ ಕ್ಲಚ್ ಹಿಡಿದು ಗಾಡಿ ಹೊಡೆದು ಬಿಟ್ಟು ಅಂದ್ರೆ ಬ್ಲಾಕ್ ಪಿಸ್ಟನ್ ನಾನು ನಿಮ್ಗೆ ವಿಡಿಯೋದಾಗ ತೋರಿಸ್ತೀನಿ. ಅದು ಹೆಂಗೆ ತಿಕ್ಕೋತದ, ತಿಕ್ಕೊಂಡ್ಮೇಲೆ ನಮ್ಮ ಇಂಜನ್ ಒಳಗಿನ ಆಯಿಲ ಹೆಂಗೆ ಬಂದು ಸುಡ್ತದಪ್ಪ. ಪೆಟ್ರೋಲ್ ಸುಡೋ ಜಾಗನಾಗ ಇಂಜನ್ ಆಯಿಲ್ ಬಂದು ಸುಡಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅಲ್ಲಿಂದ ಏನಾಗ್ಬಿಡ್ತದೆ, ಇಂಜನ್ ಒಳಗಿನ ಆಯಿಲ್ ಕಮ್ಮಿ ಆಗ್ತದೆ. ಇಂಜನ್ ಒಳಗಿನ ಆಯಿಲ್ ಕಮ್ಮಿ ಆಯಿತು ಅಂದ್ರೆ ನಮ್ಮ ಇಂಜನ್ ಸೀಸ್ ಆಗ್ಬಿಡ್ತದೆ. ಸೀಸ್ ಅಂದ್ರೇನು, ಟೋಟಲಿ ಜಾಮ್ ಆಗಿಬಿಡ್ತದೆ. ಇಂಜನ್ದೊಳಗೆ ಆಯಿಲ್ ಇರಲಿಲ್ಲ ಅಂದ್ರೆ ಏನಾಗ್ಬಿಡ್ತದೆ, ಗಾಡಿ ಹೀಟಾಗಿ ಒಂದಕ್ಕೊಂದು ಕೆಬ್ಬಣ ವಸ್ತುಗಳು ತಿಕ್ಕೊಂಡು ಹತ್ಕೊಂಡು ಬಿಡ್ತಾವೆ. ಹತ್ಕೊಂಡು ಅಂದ್ರೆ ಅದೇ ಜಾಮ್, ಕಿಕ್ ಜಾಮ್ ಆಗಿಬಿಡ್ತದೆ. ಇಂಜನ್ ಸೀಸ್ ಆಯಿತು ಅಂತ ಹೇಳ್ಬಿಡ್ತಾರೆ ಎಲ್ಲರ ಕಡೆ. ಇಲ್ಲಿ ಹಂಗಾಗ್ತದೆ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ರೈತರು ಇಲ್ಲ ನಾವು ಯಾರೇ ನಾರ್ಮಲ್ ಆಗಿ ಎಲ್ಲರನ್ನೇ ಅನ್ಕೋರಿ, ಗಾಡಿ ನಡೆಸೋ ಟೈಮ್ನಾಗ ಒಟ್ಟು ಅದ್ರ ಮೇಲೆ ಲೋಡ್ ಹಾಕಬಾರ್ದು. ಲೋಡ್ ಹಾಕಿದ್ರೂ ಗಾಡಿ ಗೇರ್ ಚೇಂಜ್ ಮಾಡ್ಕೋಬೇಕು. ಗಾಡಿ ಲೋಡ್ ತಿನ್ನಾಕತ್ತು ಅಂದ್ರೆ ಹಾಫ್ ಕ್ಲಚ್ ಹಿಡಿದು ಒಟ್ಟೆ ಹೊಡ್ಯಾಕೆ ಹೋಗ್ಬಾರ್ದು ಗಾಡಿ. ಹಂಗೆ ಹೊಡೆದ್ವಿ ಅಂದ್ರೆ ಏನಾಗ್ತದೆ, ನಮ್ಮ ಗಾಡಿನೇ ಹಾಳಾಗ್ತವೆ. 1 ಗೇರ 2 ಗೇರ ಫಸ್ಟ್ ಗೇರ್ನಾಗ ಹಾಕೊಂಡು ಈ ಸದ ಎಲ್ರಿ ಚಡಾನ್ ಇತ್ತಪ್ಪ, ಇಲ್ಲಪ್ಪ ಅಂದ್ರೆ ರೋಡ್ ಹೊಲಸಿತ್ತು, ಇಲ್ಲ ಏನ್ರಿ ಕೆಸರಿತ್ತು ಅಂದ್ರೆ ನಾವು ಫಸ್ಟ್ ಗೇರ್ನಾಗ ಹಾಕೊಂಡು ಗಾಡಿ ಮೂವ್ ಮಾಡೋದು ಎಲ್ಲದಕ್ಕಿಂತ ಬೆಸ್ಟ್. ಹಿಂಗೆ ಮಾಡೋದ್ರಿಂದ ನಮ್ಮ ಗಾಡಿ ಲೈಫ್ ಏನಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಬರ್ತದೆ, ತಾಳಿಕೆ ಮಕ್ಕಳ ದಿನ ಬರ್ತಾವೆ. ಮತ್ತು ನಮ್ಮಂಥ ಮೆಕ್ಯಾನಿಕ್ಗಳು ನಾವು 10 ಸಲ ಇಂಜನ್ ಕೆಲಸ ಮಾಡಿದ್ರು ಅದು ನಾವು ಗಾಡಿ ಹೊಡ್ಯೋ ರೀತಿ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವು ಮತ್ತೆ ಹಾಳಾಗುವ. ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಯಾವಾಗೂ ಗಾಡಿ ಲೋಡ್ ತಿನ್ನಾಕತ್ತಂದ್ರೆ ಫಸ್ಟ್ ನಾವು ಗೇರ್ ಚೇಂಜ್ ಮಾಡ್ಕೋಬೇಕು. ಗೇರ್ ಚೇಂಜ್ ಮಾಡ್ಕೊಂಡು ಗಾಡಿ ನಡ್ಸಲ್ಕತ್ತಿರಲ್ಲ, ಯಾವುದು ಟೆನ್ಷನ್ ಬರಂಗಿಲ್ಲ. ಈ ವಿಡಿಯೋದೊಳಗೆ ಇಷ್ಟ ಹೇಳ್ತೀನಿ. ಮತ್ತು ಯಾರಿಗಾದರೂ ವಿಡಿಯೋ ಚಲೋ ಅನ್ಸಿತ್ತಪ್ಪ ಅಂದ್ರೆ ಲೈಕ್ ಶೇರ್, ಮತ್ತು ಏನ್ರಿ ನನ್ನ ಕಡೆದು ಇನ್ನೂ ಏನ್ರಿ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಹಾಗೆ ಇದೇ ರೀತಿ ವಿಡಿಯೋಗಳು ಮಾಡ್ಕೊತ ನಿಮಗೆಲ್ಲ ತಿಳಿಸ್ತಿರ್ತೀನಿ.